ಅಳ್ಬೇಡ ಕೋಕಿಲ. ಸಾರಿ ಬಾವಾ. ಇವತ್ತು ಬಾವನಿಂದಾಗಿ ನನ್ನ ಮಾನ ಪ್ರಾಣ ಎರಡು ಉಳಿತಕ್ಕ ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಆದ್ರೂ ಅಕ್ಕನ ಹತ್ರ ಹೇಳ್ಬೇಕು ಅಂತ ನಿಮ್ಗೆ ಅನ್ನಿಸ್ಲಿಲ್ವೇನೆ? ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು. ಸಾಯಂಗ ಬಿಟ್ಟಿದ್ದು ಅಕ್ಕ. ನನ್ಗೆ ಇಷ್ಟು ಕಷ್ಟ ಆಗ್ತಿರ್ಬೇಕಾದ್ರೆ ನನಗೆ ಪ್ರೀಸು ನಿಮ್ಗೆ ಏನಾದ್ರು ವಿಷಯ ಗೊತ್ತಾದ್ರೆ ನೀವೆಷ್ಟು ನೋವು ಅನ್ಭವಿಸ್ತಿರೋ ಅಂತ ಈ ವಿಷಯ ಹೇಳಿಲ್ಲ ಅಕ್ಕ. ನೋಡು ಕೋಕಿಲ, ಇನ್ಮೇಲಿಂದ ಎಂಥ ಪರಿಸ್ಥಿತಿ ಬಂದರೂ ನಾವೆಲ್ಲ ನಿನ್ನ ಜೊತೆಗಿದ್ದೀವಿ ಅನ್ನೋದು ನಿನ್ನ ತಲೆಲಿರಲಿ. ಜೊತೆಗೆ ಇನ್ನು ಮುಂದೆ ಏನೇ ಆದರೂ ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು. ಈ ಥರ ಅಳ್ತಾ ಕೂರೋದಲ್ಲ. ಸರಿ ಅಕ್ಕ. ಅಟೆನ್ಷನ್ ಮಿಸ್ಟರ್ ಶ್ರೀಹರಿ ಅವರೇ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ. ಏನೇ ನಿಂದು? ಏನೇನಾ ಸ್ವಲ್ಪ ಮರ್ಯಾದೆ ಇರ್ಲಿ. ನಿನ್ನಿಂದ ಇವತ್ತು ನಾನು ಎಷ್ಟು ಬಯಸ್ಕೊಂಡಿದ್ದೀನಿ ಅಂತ ಗೊತ್ತಾ ನಿಂಗೆ? ಅದಕ್ಕೆ ನಾನು ಇವತ್ತು ಡಿಸಿಷನ್ಗೆ ಬಂದಿದ್ದೀನಿ. ನೀನು ಬೆಳ್ಕೊಂಡೆ, ಅದೇನು ಹೇಳು? ನೋಡು, ನಿನ್ಗೋಸ್ಕರ ನಾನು ಎಷ್ಟೆಲ್ಲ ಮಾಡಿದ್ದೀನಿ. ಅದಕ್ಕೆ ಇವಾಗ ನೀನು ಟ್ಯಾಕ್ಸ್ ಕಟ್ಟಬೇಕು. ಟ್ಯಾಕ್ಸಾ? ನಿನ್ನ ಹತ್ರನೇ ಬಾಳೆ ಇಸ್ಕೊಂಡು ಹೋಗಿ ಅಡ ಇಟ್ಬಿಟ್ಟು ದುಡ್ಡು ಕೊಟ್ಟಿದ್ದೀನಿ. ಈಗ ಟ್ಯಾಕ್ಸ್ ಅಂದ್ರೆ ಎಲ್ಲಿಂದ ತರಲಿ? ಅರೆ, ಟ್ಯಾಕ್ಸ್ ಅಂದ್ರೆ ಹಣ ಅಷ್ಟಂತ ಯಾರು ಹೇಳಿದ್ದು? ಅದ್ರ ಬದಲು ಬೇರೆನೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಔಟಿಂಗ್ ಕರ್ಕೊಂಡು ಹೋಗೋದಾಗಿರ್ಬೋದು, ಶಾಪಿಂಗಿಗೂ ಕರ್ಕೊಂಡು ಹೋಗ್ಬೋದು, ಇಲ್ಲ ಅಂದ್ರೆ ನನ್ನ ರೂಮ್ ಕೂಡ ಕ್ಲೀನ್ ಮಾಡಿಕೊಡ್ಬೋದು. ಇದು ನಿನ್ನ ಪ್ಲ್ಯಾನು? ರೂಮ್ ಎಲ್ಲ ಗಲೀಜು ಮಾಡ್ಕೊ ಅಂತ ನಾನು ಹೇಳಿದ್ನಾ? ಇವಾಗ ಕ್ಲೀನು ನೀನೇ ಮಾಡ್ಕೊ. ಸರಿ ಬಿಡು, ನಾನೇ ಕ್ಲೀನ್ ಮಾಡ್ಕೋತೀನಿ. ಆದರೆ ಮಾಡೋಕ್ಕಿಂತ ಮುಂಚೆ ಅಮ್ಮನಿಗೆ ಬಳೆ ಬಗ್ಗೆ ಇರೋ ಎಲ್ಲ ಸತ್ಯನೂ ಹೇಳ್ಬಿಟ್ಟು ಮಾಡ್ತೀನಿ, ಓಕೆನಾ? ಏ ದಿವ್ಯಾ, ಸಮಾಧಾನ ಸಮಾಧಾನ. ರೂಮ್ ಕ್ಲೀನ್ ತಾನೆ, ನಾನೇ ಮಾಡ್ಕೊಡ್ತೀನಿ. ನನಗೆ ಗೊತ್ತಿತ್ತು ನೀನು ಒಪ್ಕೊಂಡೇ ಒಪ್ಕೋತಿ ಅಂತ. ಲವ್ ಯು ಅಣ್ಣ. ಬಾ 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 ಬಾ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು. ಇನ್ನೇನಾದ್ರೂ ನಿಮಿಷ ನನ್ನ ಜೊತೆ ಬನ್ನಿ. ಅಯ್ಯೋ ದೇವ್ರೆ, ಇವಳು ಯಾಕೆ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ದಾಳೆ? ನಾನೇನು ಗೊತ್ತಾಗಬಾರ್ದು ಅಂದ್ಕೊಂಡಿದ್ನೋ ಆ ಸತ್ಯ ಅವಳಿಗೆ ಗೊತ್ತಾಗೋಯ್ತಾ? ಯಾವ ಕ್ಷಣದಲ್ಲಿ ಸತ್ಯ ಹೊರಗೆ ಬರುತ್ತೋ ಅವತ್ತು ದೊಡ್ಡ ಅನಾಹುತ ಆಗುತ್ತೆ. ಆಗ ನಿನ್ನ ಪಾಲಿಗೆ ಹೆಂಡತಿನೂ ಇರಲ್ಲ, ಅಮ್ಮನೂ ಇರಲ್ಲ. ಇವತ್ತು ಬಾವನಿಂದಾಗಿ ನನ್ನ ಮಾನ ಪ್ರಾಣ ಎರಡು ಉಳಿತಕ್ಕ ಇಲ್ಲ ಅಂದಿದ್ರೆ ಆದಷ್ಟು ಬೇಗ ಸತ್ಯ ಏನು ಅಂತ ಇಬ್ಬರಿಗೂ ಹೇಳೋದು ಒಳ್ಳೆಯದು. ಮಹಾಲಕ್ಷ್ಮಿ, ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು. ಪ್ಲೀಸ್ ರೀ, ನೀವಿನ್ನೇನು ಹೇಳಬೇಡಿ, ನನಗೆಲ್ಲ ಗೊತ್ತಾಯ್ತು.
ಯಾಕ್ರಿ ಹೀಗೆ ಮಾಡಿದ್ರಿ? ಎಲ್ಲರೂ ನೀವೇ ನೋಡ್ಕೊಂಡು ನನ್ನ ದೃಷ್ಟಿಲಿ ಇನ್ನೂ ಎಷ್ಟು ದೊಡ್ಡವರಾಗಬೇಕು ಅಂತಿದ್ದೀರಾ? ಮಹಾಲಕ್ಷ್ಮಿ, ಮೊದಲು ಅಳೋದನ್ನ ನಿಲ್ಲಿಸಿ ಏನಾಯ್ತು ಅಂತ ಹೇಳು. ನನಗೆ ಕೋಕಿಲ ಎಲ್ಲ ವಿಷಯನೂ ಹೇಳಿದ್ಲು. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ರೀ. ರೀ, ನೀವು ಬರೀ ಕೋಕಿಲನ್ ಮಾನ ಮಾತ್ರ ಅಲ್ಲ, ನಂದು ನಮ್ಮಮ್ಮನ ಪ್ರಾಣ ಕೂಡ ಉಳಿಸಿದ್ದೀರಾ. ನಿಮ್ ಋಣನ ಹೇಗೆ ತೀರಿಸ್ಬೇಕು ನಂಗೆ ಗೊತ್ತಾಗ್ತಿಲ್ಲ ರೀ. ಏನು ಮಹಾಲಕ್ಷ್ಮಿ ಇದು? ಇದಕ್ಕೆಲ್ಲ ಋಣ ಅಂತ ದೊಡ್ಡ ಮಾತಾಡ್ಕೊಂಡು, ಅದು ನನ್ನ ಕರ್ತವ್ಯ. ಇವಾಗ ನಿನಗೆ ತಂಗಿ ಅಂದಮೇಲೆ ನನಗೂ ತಂಗಿ ತಾನೆ. ಹಂಗೆ ನಿಮ್ಮನೆ ನಮ್ಮನೆ ಇದ್ದಂಗಲ್ವಾ? ಮನೆ ಮರ್ಯಾದಿನ ಮಗ ಉಳಿಸೋದು ಅವನ ಕರ್ತವ್ಯ. ನಾನು ಅಷ್ಟೇ ಮಾಡಿರೋದು. ಯಾರು ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ರೀ, ಆದ್ರೆ ನೀವು ಮಾತ್ರ ನನ್ನ ದೃಷ್ಟಿಲಿ ತುಂಬಾನೇ ದೊಡ್ಡ ವ್ಯಕ್ತಿ ಆಗ್ಬಿಟ್ರಿ. ಇನ್ಮೇಲಿದ್ದ ನನ್ನ ತವ್ರ ಮನೆ ವಿಷಯದಲ್ಲಿ ನನ್ನ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅನ್ನೋದನ್ನ ನೀವು ತೋರಿಸ್ಕೊಟ್ಬಿಟ್ರಿ. ತುಂಬಾನೇ ಥ್ಯಾಂಕ್ಸ್ ರೀ. ನೀವು ಮಾಡಿರೋ ಉಪಕಾರಕ್ಕೆ ಥ್ಯಾಂಕ್ಸ್ ಅನ್ನೋದು ತುಂಬಾನೇ ಚಿಕ್ಕ ವಿಷಯ. ಆದ್ರೆ ನಿಮ್ಗೆ ಯಾವ ಥರ ಕೃತಜ್ಞತೆ ಹೇಳಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ಬೇರೆ ಬೇರೆ ಮೆಥಡ್ಸ್ ಇದೆ. ಥ್ಯಾಂಕ್ಸ್ ಹೇಳೋ ಬದಲು ಸ್ಪೆಷಲ್ ಆಗಿ ನನಗಿಷ್ಟ ಆಗುವಂಥದ್ದು ಏನಾದ್ರು ಕೊಟ್ಟರು ಆಗುತ್ತೆ. ನಿಮ್ಗಿಷ್ಟ ಆಗತ್ತದ ಅಂಥದ್ದೇನ್ರಿ ಕೊಡ್ಬೋದು? ಎಲ್ಲರೂ ನಾನೇ ಹೇಳಿದ್ರೆ ಹೆಂಗೆ? ಇವಾಗ ನಾನು ಕಣ್ಣು ಮುಚ್ಕೊಂಡಿರ್ತೀನಿ, ನನ್ನ ಹೆಂಡತಿಯಾಗಿ ನನಗೆ ಇಷ್ಟ ಆಗಿರೋದನ್ನ ಕೊಡೋ ಸೂಪರ್ ಟ್ಯಾಲೆಂಟ್ ಇದೆಯಲ್ವ ನಿನಗೆ, ಅದನ್ನೇ ಕೊಡು. ಗೊತ್ತಾಯ್ತು, ನೀವು ಕಣ್ಣು ಮುಚ್ಕೊಳ್ಳಿ. ನನಗೆ ಗೊತ್ತು ರೀ, ನೀವು ಕಾಫಿ ಬಗ್ಗೆನೇ ಹೇಳಿದ್ದು ಅಂತ. ಅವತ್ತೊಂದಿನ ನಾನು ಮಾಡಿರೋ ಕಾಫಿ ಕುಡಿದು ನನಗಿಷ್ಟ ಆಗೋ ಥರ ಕಾಫಿ ಮಾಡೋದು ನನ್ನ ಹೆಂಡತಿಗಿರೋ ಸೂಪರ್ ಟ್ಯಾಲೆಂಟ್ ಅಂತ ನೀವು ಮುರಳಿ ಅಣ್ಣನ ಹತ್ರ ಹೇಳಿರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ.